ಓಂ ದಕ್ಷಿಣಾಮೂರ್ತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮಗೆ ಸ್ವಪ್ನಶಾಸ್ತ್ರ ಅಂತ ಒಂದಿದೆ. ಹಸ್ತಶಾಸ್ತ್ರ, ಸ್ವಪ್ನಶಾಸ್ತ್ರ, ರೇಖಾಶಾಸ್ತ್ರ, ಮುಖಶಾಸ್ತ್ರ, ಸ್ವರಶಾಸ್ತ್ರ ಎಲ್ಲ ಇದ್ದರೂ ಕೂಡ ನಮಗೆ ಇವತ್ತು ಸ್ವಪ್ನಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಪ್ರತಿ ವ್ಯಕ್ತಿಗೂ, ಪ್ರತಿ ಜೀವಿಗೂ, ಪ್ರತಿಯೊಬ್ಬರಿಗೂ, ಪ್ರತಿ ಮನುಷ್ಯನಿಗೆ ಅಂತ ಹೇಳೋಣ, ನಮಗೆ ಒಂದು ಸ್ವಪ್ನಗಳಲ್ಲಿ ಕೆಲವೊಂದು ಕಾಣಿಸ್ತಾ ಇರುತ್ತೆ. ಆದರೆ ಇತ್ತೀಚೆಗೆ ನನಗೂ ಕೂಡ ಸುಮಾರು ಪ್ರಶ್ನೆ ಬರ್ತಾ ಇರುತ್ತೆ. ನಮಗೆ ದೇವರುಗಳು ಕಾಣಿಸ್ತಾ ಇದೆ ಗುರುಗಳೇ, ದೇವತಾ ಮೂರ್ತಿಗಳು ಕಾಣಿಸುತ್ತೆ, ಇದು ಶುಭಾನ ಅಶುಭಾನ? ಎಷ್ಟೋ ಜನ ಕೇಳ್ತಾ ಇರ್ತಾರೆ. ಹಾವುಗಳು ಕಾಣಿಸ್ತು, ಮರಗಳು ಕಾಣಿಸ್ತು, ಯಾರೋ ಭಗವಚರ ವ್ಯಕ್ತಿ ಕಾಣಿಸ್ದ, ಬಂಗಾರ ಕಾಣಿಸ್ತು, ಬೆಳ್ಳಿ ಕಾಣಿಸ್ತು, ಹಣ ಕಾಣಿಸ್ತು, ಬಟ್ಟೆ ಕಾಣಿಸ್ತು. ನಾವು ನಿತ್ಯ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳೆಲ್ಲವೂ ಕೂಡ ಕೆಲವು ಸಾರಿ ಕನಸಿನಲ್ಲಿ ಬರ್ತಾ ಇರುತ್ತೆ. ನಮಗೆ ಒಂದು ಮಾತು ಹೇಳುತ್ತೆ, ನೀವು ಅದರ ವಿಷಯವಾಗಿ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗ್ತೀರಾ, ಹೆಚ್ಚು ಯೋಚನೆ ಮಾಡೋದ್ರಿಂದ ನಿಮ್ಗೆ ಅದು ಬರಬಹುದು ಅಂತಕ್ಕಂಥದ್ದು ಸಾಮಾನ್ಯದ ಮಾತುಗಳು. ಆದರೆ ನಮ್ಮಲ್ಲಿ ಸ್ವಪ್ನಶಾಸ್ತ್ರ ಅಂತಿದೆ. ಆ ಸ್ವಪ್ನಶಾಸ್ತ್ರದಲ್ಲಿ ನಮಗೇನು ಅಂತ ಹೇಳಿದ್ರೆ, ಪೂಜಾ ಸಾಮಗ್ರಿಗಳು, ಪೂಜಾ ಒಂದು ಸಾಮಗ್ರಿಗಳ ಜೊತೆಗೆ ಆ ದೇವತೆಗಳು, ಇಷ್ಟ ದೇವತೆ, ಕುಲದೇವತೆ ಅಥವಾ ಇಷ್ಟ ದೇವತೆ, ಕುಲದೇವತೆ ಜೊತೆಗೆ ಹರಕೆಯ ದೇವತೆ, ಇವೆಲ್ಲವೂ ಕೂಡ ಇಷ್ಟ ದೇವತೆ, ಕುಲದೇವತೆ, ಹರಕೆಯ ದೇವತೆಗಳು ನಮಗೆ ಕನಸಿನಲ್ಲಿ ಬಂದಾಗ ಅದರದ್ದೇ ವಿಭಿನ್ನ ಅರ್ಥಗಳು ಕೂಡ ಇರುತ್ತೆ. ಇವತ್ತಿನ ದಿವಸ ಇಷ್ಟ ದೇವರು ಬಂದಾಗ, ನಮಗೆ ಇಷ್ಟ ದೇವರು ನಮಗೆ ಬಂದಾಗ ನಮ್ಮಲ್ಲಿ ಅಚಲ ಶಕ್ತಿ, ನಮ್ಮಲ್ಲಿ ಒಂದು ಶಕ್ತಿ, ನಮಗಿನ್ನೇನು ಯಾವುದೋ ವಿಷಯದಲ್ಲಿ ಅಖಂಡ ಜಯ ಬರ್ತಾ ಇದೆ, ಅಖಂಡ ವಿಜಯ ಬರ್ತಾ ಇದೆ. ಯಾಕೆಂದರೆ ಎಷ್ಟೋ ಶಾಸ್ತ್ರಗಳು, ನೀವು ರಾಮಾಯಣ, ಮಹಾಭಾರತ, ಇತಿಹಾಸ, ಪುರಾಣಗಳು, ಧರ್ಮಗ್ರಂಥಗಳು ಎಲ್ಲವನ್ನು ಕೂಡ ಅವಲೋಕನ ಮಾಡ್ಕೊಂಡು ಹೋಗಿ ಈ ರೀತಿ ಶಕುನ, ಈ ರೀತಿ ಶಾಸ್ತ್ರ, ಈ ರೀತಿ ಸ್ವಪ್ನ ಇವೆಲ್ಲ ಬಂದಾಗ ಅವು ಅದೃಷ್ಟವನ್ನು ಕೂಡ ತಂದುಕೊಟ್ಟವೆ. ಕೆಲವು ನಮಗೆ ದುರಾದೃಷ್ಟವನ್ನು ಕೂಡ ನೆಗೆಟಿವ್ ಆಗಿ ಬಂದಿದ್ದು, ನೆಗೆಟಿವ್ ಆಗು ಕೂಡ ಋಣಾತ್ಮಕವಾಗಿ ಬಂದಿದ್ದು, ಋಣಾತ್ಮಕವಾಗೂ ಕೂಡ ಬಂದಿದ್ದಾವೆ. ಇವತ್ತಿನ ದಿವಸ ನಮಗೆ ದೇವರು ಕನಸಿನಲ್ಲಿ ಬಂದಾಗ, ದೇವತಾ ಮೂರ್ತಿ ಕನಸಿನಲ್ಲಿ ಬಂದಾಗ ನಮಗೆ ಅದು ದೇವಿ ಆಗ್ಬೋದು, ಹನುಮ ಆಗ್ಬೋದು, ಗಣೇಶ ಆಗ್ಬೋದು, ಸುಬ್ರಹ್ಮಣ್ಯ ಆಗ್ಬೋದು, ಇಷ್ಟ ದೇವರಾಗ್ಬೋದು, ರೌದ್ರಾವತಾರ ಇರ್ಬೋದು, ಸೌಮ್ಯಾವತಾರ ಇರ್ಬೋದು, ಒಳ್ಳೆಯ ದೇವಸ್ಥಾನ ಇರ್ಬೋದು, ಮನೆಯ ದೇವರ ಗುಡಿ ಇರ್ಬೋದು, ಇವೆಲ್ಲ ಬಂದಾಗ, ದೇವತಾ ವಿಗ್ರಹಗಳು ಬಂದಾಗ, ನಗು ಮುಖದಲ್ಲಿ ಬಂದಾಗ, ಹಸನ್ಮುಖರಾಗಿ ಬಂದಾಗ, ಶಾಂತ ಮುದ್ರೆಯಲ್ಲಿ ಬಂದಾಗ ಇವು ನಮಗೆ ಶುಭವನ್ನು ಕೊಡುತ್ತೆ. ಅದು ಒಂದು ವಾರದ ಕಾಲ, 7 ದಿನದ ಕಾಲ. ಈ ದಿನದಿಂದ ಮುಂದಿನ 7 ದಿನದ ಕಾಲದಲ್ಲಿ ನಮಗೆ ಅದೃಷ್ಟ ಕೂಡಿ ಬರ್ತಾ ಇದೆ. ಯಾವುದೋ ಒಂದು ಕಂಟಕ ಇತ್ತು, ಯಾವುದೋ ಒಂದು ಮನಸ್ಸಿನಲ್ಲಿ ಆಘಾತ ಇತ್ತು, ಯಾವುದೋ ಒಂದು ಬೇಡಿಕೆ ಇತ್ತು, ಯಾವುದೋ ಒಂದು ಭಿನ್ನಹ ಇತ್ತು, ಇವೆಲ್ಲವೂ ಕೂಡ ಈಡೇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಗುರುಗಳ ಬಂದಾಗ, ಗುರುಗಳ ಗದ್ದಿಗೆ ಬಂದಾಗ, ಗುರುಗಳ ರೂಪ ಬಂದಾಗ, ಗುರುಗಳ ಅಂಶ ಬಂದಾಗ, ಸಾಮಾನ್ಯವಾಗಿ ನಾವು ಗಮನಿಸಿದ್ದೀವಿ, ಎಷ್ಟೋ ಸಾರಿ ಉತ್ತರ ಕರ್ನಾಟಕ ಇರ್ಬೋದು, ಭಾರತ ದೇಶ ಇರ್ಬೋದು, ದಕ್ಷಿಣ ಭಾರತ ಇರ್ಬೋದು, ದಕ್ಷಿಣ ಕರ್ನಾಟಕ ಎಲ್ಲೇ ಇರಲಿ, ಕೆಲವೊಂದು ಮಹನೀಯರು ಸಮಾಧಸ್ಥರಾಗಿ ಅಥವಾ ಗದ್ದಿಗೆಯಲ್ಲಿದ್ದಂತಹ ವ್ಯಕ್ತಿಗಳು ಕೂಡ ನಮಗೆ ಕನಸಿನಲ್ಲಿ ಬಂದಾಗ ನಮ್ಮ ಮಕ್ಕಳಿಗೆ ಆ ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತೆ, ಧನ ಯೋಗ ಇದೆ, ಆ ಮನೆಗೆ ಒಂದು ಪ್ರಭಾವಳಿ ಬರ್ತಾ ಇದೆ, ಆ ಮನೆಗೆ ಒಂದು ಪ್ರೊಟೆಕ್ಷನ್ ಬರ್ತಾ ಇದೆ ಅಂತ ಕೂಡ ನಾವು ಅದನ್ನು ಅರ್ಥೈಸ್ಕೋಬೇಕಾಗತ್ತೆ. ಒಟ್ಟಾರೆ ದೇವತಾ ವಿಗ್ರಹಗಳು ಬಂದಾಗ ಶುಭದ ಸಂಕೇತ, ಒಳ್ಳೆಯದಾಗತ್ತೆ. ಒಂದು ವಾರದ ಕಾಲ ಶುಭ ಆಗುತ್ತೆ. ನಿಮಗೆ ಯಾರು ದೇವರು ಜ್ಞಾಪಕ ಇದ್ದಾನೆ ಆವತ್ತಿನ ದಿವಸ ಆ ಕನಸಿನ ರೂಪದಲ್ಲಿ ಬಂದಂತಹ ದೇವರನ್ನು ನೀವು ಸ್ಮರಣೆ ಮಾಡಿಕೊಂಡು ಆ ವಾರದಲ್ಲಿ ಅದರ ದರ್ಶನವನ್ನು, ಈಗ ನಮಗೆ ಕಾಶಿ ವಿಶ್ವೇಶ್ವರನ ಕಾಣಿಸ್ದಂತೆ ಕಾಶಿಗೆ ಹೋಗಬೇಕು ಅಂತೇನಿಲ್ಲ, ಇಲ್ಲೇ ಯಾವುದೋ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವ ಪತ್ರೆಯನ್ನು, ಹಾಲನ್ನು ಅಥವಾ ಏನು ವಿಶೇಷವಾದ ಹೂಗಳನ್ನು ಕೊಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಬರೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ದೇವತಾ ವಿಗ್ರಹಗಳು ಶುಭದ ಸಂಕೇತಗಳು, ಶುಭ ಫಲಗಳು ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.